ಇವತ್ತು ಪಂಚರಾಜ್ಯ ಚುನಾವಣೆಗಳಲ್ಲಿ ಬಹಳಷ್ಟು ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರ ನೇತೃತ್ವ, ರಾಷ್ಟ್ರೀಯ ಅಧ್ಯಕ್ಷರಂತ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಗೃಹ ಮಂತ್ರಿಗಳಾದಂತ ಅಮಿತ್ ಶಾ ಜಿ ಅವರು ಇವತ್ತು ಪಂಚರಾಜ್ಯ ಚುನಾವಣೆ ಇವತ್ತು ನಾವು ಎಲ್ಲರೂ ಕೂಡ ರಿಸಲ್ಟ್ ನೋಡ್ತಾ ಇದ್ದೀವಿ. ಇಲ್ಲಿ ಕಲಬುರಗಿಯಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯರಣ್ಣವರು ಎಲ್ಲರಿಗೆ ಕಾಲ್ ಮಾಡಿ ಇವತ್ತು ವಿಜಯೋತ್ಸವ ಆಚರಣೆ ಕೂಡ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಪಕ್ಷ ಹಿರಿಯ ಮುಖಂಡರಲ್ಲಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ವೆಸ್ಟ್ ಬಂಗಾಳದಲ್ಲಿ ಇವತ್ತು ಐತಿಹಾಸಿಕ ಚುನಾವಣೆ ಅಂತಂದ್ರೆ ಇವತ್ತಿನ ದಿನ ನಾವು ಇಡೀ ದೇಶದಲ್ಲೇ ಇವತ್ತು ವೆಸ್ಟ್ ಬಂಗಾಳ ಜನ ನೋಡ್ತಕ್ಕಂಥ ಇವತ್ತೊಂದು ದಿನ ಇತ್ತು. ಆದ್ರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಕನಸು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಕನಸಾಗಿದೆ ಅಂತಕ್ಕಂಥ ಮುಖಾಂತರ ಹೇಳಬೇಕಾಗಿದೆ. 200 ಸೀಟ್ಗಿಂತ ಹೆಚ್ಚಿನ ಸೀಟಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ವೆಸ್ಟ್ ಬಂಗಾಳ ಗೆದ್ದು ಇವತ್ತು ಸರ್ಕಾರ ಕೂಡ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಇದ್ದೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಕೂಡ ನಾವು ಇವತ್ತು ಗೆದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಜಿ ಅವರಿಗೆ ಮತ್ತು ರಾಜ್ಯ ಅಧ್ಯಕ್ಷದ ವಿಜಯಣ್ಣವರಿಗೆ ಕೂಡ ನಾವು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ನರೇಂದ್ರ ಮೋದಿ ಅವರಿಗೆ, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸು ಮಾಡಿದ ಅಮಿತ್ ಶಾ ಅವರಿಗೆ, ನಿತಿನ್ ನಬೀನ್ ಜಿ ಅವರಿಗೆ, ಅಮಿತ್ ಶಾ ಅವರಿಗೆ, ಎಸ್ ಯಡಿಯೂರಪ್ಪ ಜಿ ಅವರಿಗೆ, ವಿಜೇಂದ್ರಣ್ಣ ಅವರಿಗೆ. ಆಮೇಲೆ ಕೊಡ್ರಿ ಒಂದ್ ಸ್ವಲ್ಪ ಇದ್ರೆ ಹೋಗ ಈ ಕಡೆ ಕಡೆ ಕಡೆ